ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ದಾಖಲೆ ಮೇಲೆ ದಾಖಲೆ, ಇತಿಹಾಸದ ಮೇಲೆ ಇತಿಹಾಸ. ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಸ್ಟೇಡಿಯಂಗೆ ಇಳಿದ್ರು ಅಂದರೆ ಅಲ್ಲೊಂದು ರೆಕಾರ್ಡ್ ಪಕ್ಕಾ ಇರ್ತಿತ್ತು. ಕ್ರಿಕೆಟ್ ಇತಿಹಾಸದಲ್ಲಿ ಹೈಯೆಸ್ಟ್ ರನ್, ಸೆಂಚುರಿಗಳ ಸೆಂಚುರಿ, ಹೀಗೆ 10 ಹಲವು ದಾಖಲೆಗಳು ಸಚಿನ್ ಹೆಸರಿನಲ್ಲಿವೆ. ಭಾರತೀಯರ ಪಾಲಿಗೆ ಕ್ರಿಕೆಟ್ ದೇವರೇ ಆಗಿರೋ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಗಳನ್ನ ಬ್ರೇಕ್ ಮಾಡೋಕೆ ರನ್ ಮಿಷಿನ್ ವಿರಾಟ್ ಕೊಹ್ಲಿಯಿಂದ ಮಾತ್ರವೇ ಸಾಧ್ಯ ಅಂತ ಕ್ರಿಕೆಟ್ ಪಂಡಿತರು ಕೂಡ ಭವಿಷ್ಯ ನುಡಿದಿದ್ರು. ಆದರೆ ಸಚಿನ್ ಬರೆದಿರೋ ಆ 3 ದಾಖಲೆಗಳನ್ನು ಕೊಹ್ಲಿಯಿಂದಲೂ ಕೂಡ ಅಳಿಸೋಕೆ ಸಾಧ್ಯ ಇಲ್ಲ. ಅಷ್ಟಕ್ಕೂ ಯಾವ ಆ ರೆಕಾರ್ಡ್ಸ್, ಯಾಕೆ ಬ್ರೇಕ್ ಮಾಡೋಕೆ ಆಗಲ್ಲ ಅನ್ನೋದನ್ನೇ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರೆಕಾರ್ಡ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅನ್ನೋ ಮಾತಿದೆ. ಅದರಲ್ಲೂ ಕ್ರಿಕೆಟ್ ಲೋಕದಲ್ಲಿ ಯಾವ ದಾಖಲೆ ಯಾವ ಮ್ಯಾಚ್ನಲ್ಲಿ ಬ್ರೇಕ್ ಆಗುತ್ತೋ ಹೇಳೋಕ್ಕಾಗಲ್ಲ. ಬಟ್ ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲಾಗಿರೋ ಕೆಲ ಅಂಕಿ ಅಂಶಗಳನ್ನು ನೋಡಿದ್ರೆ ಅಚ್ಚರಿ ಅನಿಸುತ್ತೆ. ಈ ಪೈಕಿ ಕ್ರಿಕೆಟ್ ದೇವರು ಅಂತಾನೆ ಕರೆಸಿಕೊಳ್ಳೋ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಗಳು ಕೂಡ ಹಲವಿವೆ. ಬೃಹತ್ ಬೆಟ್ಟದಿಂತಿರೋ ಆ ರೆಕಾರ್ಡ್ಸ್ನ ಮೀರಿಸೋದಿರಲಿ, ಹತ್ತಿರಕ್ಕೆ ಹೋಗೋದು ಕೂಡ ಕಷ್ಟ ಇದೆ. ಈ ಹಿಂದೆ ತೆಂಡೂಲ್ಕರ್ ನನ್ನ ದಾಖಲೆಗಳನ್ನು ಪುಡಿಗಟ್ಟೋಕೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮರಿಂದ ಮಾತ್ರವೇ ಸಾಧ್ಯ ಅಂತ ಖುದ್ದು ಅವರೇ ಹೇಳಿದರು. ಆದರೆ ಈಗ ಈ 3 ದಾಖಲೆಗಳನ್ನು ಅಳಿಸೋದು ಅವರಿಂದಲೂ ಕೂಡ ಅಸಾಧ್ಯ ಎನ್ನಲಾಗ್ತಿದೆ. ಯಾಕೆ ಅನ್ನೋದನ್ನು ಹೇಳ್ತೇನೆ ನೋಡಿ. ಟೆಸ್ಟ್ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ 15,921 ರನ್ ಗಳಿಸಿದ್ದಾರೆ. ಈ ದಾಖಲೆ ಬ್ರೇಕ್ ಮಾಡಬೇಕು ಅಂದರೆ ಕೊಹ್ಲಿ ಇನ್ನೂ ಕೆಲವು ವರ್ಷಗಳ ಕಾಲ ಕ್ರಿಕೆಟ್ನಲ್ಲಿ ಮುಂದುವರಿಬೇಕು. ಕೊಹ್ಲಿ ಟೆಸ್ಟ್ನಲ್ಲಿ ಈವರೆಗೆ 8,848 ರನ್ಗಳನ್ನು ಗಳಿಸಿದ್ದಾರೆ. ಕೊಹ್ಲಿಗೆ ಈಗ 35 ವರ್ಷ ವಯಸ್ಸಾಗಿದ್ದು, ಹೆಚ್ಚಂದ್ರೆ ಇನ್ನು 3-4 ವರ್ಷಗಳ ಕಾಲ ಕ್ರಿಕೆಟ್ನಲ್ಲಿ ಮುಂದುವರಿಬಹುದು. ಆದರೆ ಈ ಅವಧಿಯಲ್ಲಿ ದಾಖಲೆಗಳನ್ನು ಮುರಿಯುವಷ್ಟು ಟೆಸ್ಟ್ ಪಂದ್ಯಗಳು ಭಾರತ ಆಡೋದಿಲ್ಲ. ಸಚಿನ್ ದಾಖಲೆ ಮುರಿಬೇಕಾದ್ರೆ ವೇಗದ ಪ್ರದರ್ಶನ ಅಗತ್ಯ ಇದೆ. ಈ ಪೈಕಿ ಇಂಗ್ಲೆಂಡ್ ಬ್ಯಾಟರ್ ಜೋ ರೂಟ್ 12,131 ರನ್ಗಳನ್ನು ಗಳಿಸಿದ್ದಾರೆ. ಜೋ ರೂಟ್ ಸಚಿನ್ ದಾಖಲೆ ತಲುಪೋಕೆ ಇನ್ನೂ ಕೂಡ 3,790 ರನ್ಗಳ ದೂರದಲ್ಲಿದ್ದಾರೆ. ಇದನ್ನು ಪೂರ್ಣಗೊಳಿಸೋಕೆ ಕನಿಷ್ಠ ಅಂದ್ರೂ 40 ಟೆಸ್ಟ್ ಪಂದ್ಯಗಳನ್ನು ಅವರು ಆಡಬೇಕು. ಇನ್ನು ಎರಡನೇ ದಾಖಲೆ ಅಂದರೆ ಸಚಿನ್ ಎಲ್ಲಾ 3 ಸ್ವರೂಪದ ಕ್ರಿಕೆಟ್ನಲ್ಲಿ ಒಟ್ಟು 664 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದ್ದಾರೆ. ಕೊಹ್ಲಿ 533 ಪಂದ್ಯಗಳನ್ನಾಡಿದ್ದಾರೆ. ಅಂದರೆ ಕೊಹ್ಲಿ ಇನ್ನೂ ಕೂಡ 133 ಪಂದ್ಯಗಳಷ್ಟು ಹಿಂದಿದ್ದಾರೆ. ಇತ್ತೀಚೆಗೆ T20 ಸ್ವರೂಪಕ್ಕೆ ವಿದಾಯ ಹೇಳಿರುವ ಅವರು ಏಕದಿನ ಮತ್ತು ಟೆಸ್ಟ್ ಪಂದ್ಯಗಳಲ್ಲಿ ಮಾತ್ರ ಮುಂದುವರಿತಿದ್ದಾರೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಪಂದ್ಯಗಳನ್ನು ಆಡಿದ ಸಚಿನ್ ದಾಖಲೆಯನ್ನು ಮುರಿಯೋದು ಅಷ್ಟು ಸುಲಭದ ಮಾತಲ್ಲ. ಹಾಗೆ ಇನ್ನು 3ನೇ ದಾಖಲೆ ಅಂದರೆ ಅತ್ಯಧಿಕ ಟೆಸ್ಟ್ ಪಂದ್ಯಗಳು. 200 ಟೆಸ್ಟ್ ಪಂದ್ಯಗಳನ್ನಾಡಿದ ವಿಶ್ವದ ಏಕೈಕ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್. ರೆಡ್ ಬಾಲ್ ಮಾದರಿಯಲ್ಲಿ ಕೊಹ್ಲಿ 113 ಪಂದ್ಯಗಳನ್ನಾಡಿದ್ದಾರೆ. 2027 ಜುಲೈವರೆಗೆ ಭಾರತ ಗರಿಷ್ಠ ಅಂದರೆ 29 ಟೆಸ್ಟ್ ಪಂದ್ಯಗಳನ್ನು ಆಡಬೇಕಿದೆ. 36ರ ಹರೆಯದ ಕೊಹ್ಲಿ ಸಚಿನ್ ಅವರ ಈ ದಾಖಲೆಯನ್ನು ಮುರಿಯೋದು ತೀರಾ ಕಷ್ಟನೇ. ಟೀಂ ಇಂಡಿಯಾದ ಮಾಜಿ ದಿಗ್ಗಜ ಬ್ಯಾಟರ್ ಸಚಿನ್ ತೆಂಡೂಲ್ಕರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ಅದರಲ್ಲೂ ಕೆಲವು ದಾಖಲೆಗಳಂತೂ ಯಾರಿಂದಲೂ ಕೂಡ ಬ್ರೇಕ್ ಮಾಡೋಕೆ ಸಾಧ್ಯವೇ ಇಲ್ಲ ಎಂಬುದು ಕ್ರಿಕೆಟ್ ಪಂಡಿತರ ಮಾತು. ಸೊ ದಾಖಲೆ ಬ್ರೇಕ್ ಮಾಡೋ ಲಿಸ್ಟ್ನಲ್ಲಿ ಮುಂಚೂಣಿಯಲ್ಲಿರೋ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರಿಂದಲೂ ಕೂಡ ಮುರಿಯೋಕೆ ಸಾಧ್ಯ ಇಲ್ಲ. ಭವಿಷ್ಯದಲ್ಲೂ ಕೂಡ ಸಚಿನ್ ರಂತ ಆಟಗಾರ ಬರ್ತಾರೆ ಅನ್ನೋದು ಕೂಡ ಡೌಟೇ. ಜಗತ್ತಿನಲ್ಲೇ ಶ್ರೀಮಂತ ಕ್ರಿಕೆಟ್ ಲೀಗ್ ಅಂದರೆ ಅದು IPL. ಇದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ. ಪ್ರತಿ ಬಾರಿ IPL ಆಯೋಜನೆಯಿಂದ BCCI ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹರಿದು ಬರುತ್ತೆ. ಅದರಲ್ಲೂ ಕಳೆದ 3 ಸೀಸನ್ಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಇನ್ಕಮ್ 1 to 3 ಆಗ್ತಾನೆ ಇದೆ. ಅಷ್ಟೇ ಅಲ್ಲದೆ ಆಟಗಾರರು ಕೂಡ ಭರ್ಜರಿ ಸಂಭಾವನೆ ಪಡೆದಿದ್ದಾರೆ. ಫ್ರಾಂಚೈಸಿಗಳು ಕೂಡ ಕೋಟಿಗಳ ಲೆಕ್ಕದಲ್ಲಿ ಸಂಪಾದನೆ ಮಾಡ್ತಾ ಇವೆ. ಭಾರತದ ಹಲವು ಆಟಗಾರರು BCCI ಮತ್ತು IPL ಒಪ್ಪಂದಗಳಿಂದ ದೊಡ್ಡ ಮೊತ್ತವನ್ನೇ ಪಡೆದಿದ್ದಾರೆ. 2024ರಲ್ಲಿ BCCI ಹಾಗೆ IPL ಒಪ್ಪಂದಗಳಿಂದ ಅತಿ ಹೆಚ್ಚು ಸಂಪಾದಿಸುವ ಟಾಪ್ 10 ಭಾರತೀಯ ಕ್ರಿಕೆಟಿಗರು ಯಾರ್ಯಾರು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಭಾರತೀಯ ಆಟಗಾರರ ಪೈಕಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಆಟಗಾರ KL ರಾಹುಲ್. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕನಾಗಿರುವ ಕನ್ನಡಿಗ ರಾಹುಲ್ BCCIನಿಂದ ವಾರ್ಷಿಕ 5 ಕೋಟಿ ರೂಪಾಯಿ ವೇತನ ಪಡೆದಿದ್ದಾರೆ. ಹಾಗೆ IPLನಲ್ಲಿ ಲಕ್ನೋ ತಂಡದ ಮಾಲೀಕರಿಂದ 17 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಇನ್ನು ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ BCCIನಿಂದ 7 ಕೋಟಿ ಹಾಗೆ IPLನಲ್ಲಿ 16 ಕೋಟಿ ರೂಪಾಯಿ ಗಳಿಸಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕನಾಗಿರುವ ರಿಷಬ್ ಪಂತ್ಗೆ BCCI 3 ಕೋಟಿ ಕೊಡ್ತಾ ಇದ್ರೆ DC ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ 16 ಕೋಟಿ ರೂಪಾಯಿ ನೀಡ್ತಾ ಇದೆ. ಇನ್ನು CSK ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾಗೆ BCCIನಿಂದ 7 ಕೋಟಿ ಸಿಗ್ತಾ ಇದೆ. ಹಾಗೆ IPLನಿಂದ 16 ಕೋಟಿ ರೂಪಾಯಿ ಸಿಗ್ತಾ ಇದೆ. ಟೀಂ ಇಂಡಿಯಾ ಹಾಗೆ IPLನ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ RCB ತಂಡದ ಪರ ಆಡ್ತಿದ್ದಾರೆ. ವಿರಾಟ್ಗೆ BCCIನಿಂದ 7 ಕೋಟಿ ಹಾಗೆ IPLನಿಂದ 15.25 ಕೋಟಿ ರೂಪಾಯಿ ಪಡೆದಿದ್ದಾರೆ.
ಮುಂಬೈ ತಂಡದ ಸಾರಥ್ಯವನ್ನು ವಹಿಸಿಕೊಂಡಿರುವ ಹಾರ್ದಿಕ್ ಪಾಂಡ್ಯಗೆ ಬಿಸಿಸಿಐನಿಂದ 5 ಕೋಟಿ ಕೊಟ್ಟರೆ ನೀತಾ ಅಂಬಾನಿ ಬ್ರಿಗೇಡ್ 15 ಕೋಟಿ ರೂಪಾಯಿ ನೀಡ್ತಾ ಇದೆ. ಹಾಗೆ ಟೀಂ ಇಂಡಿಯಾದ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬುಮ್ರಾಗೆ ಬಿಸಿಸಿಐ 7 ಕೋಟಿ ಕೊಡ್ತಾ ಇದೆ. ಹಾಗೆ ಐಪಿಎಲ್ನಲ್ಲಿ ಎಂಐ ಪರ ಆಡ್ತಾ ಇದ್ದು 12 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಇನ್ನು ಕೆಕೆಆರ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಬಿಸಿಸಿಐನಿಂದ 5 ಕೋಟಿ ಪಡಿತಾ ಇದ್ದಾರೆ. ಹಾಗೆ ಐಪಿಎಲ್ ಫ್ರಾಂಚೈಸಿಯಿಂದ 12.25 ಕೋಟಿ ರೂಪಾಯಿ ಪಡೆದಿದ್ದಾರೆ. ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಆಗಿರೋ ಶುಭ್ಮನ್ ಗಿಲ್ ಬಿಸಿಸಿಐನಿಂದ 5 ಕೋಟಿ, ಐಪಿಎಲ್ನಿಂದ 8 ಕೋಟಿ ಸಂಪಾದಿಸುತ್ತಿದ್ದಾರೆ. ಇನ್ನು ಮುಂಬೈನ ಸ್ಟಾರ್ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ಬಿಸಿಸಿಐನಿಂದ 3 ಕೋಟಿ ಹಾಗೆ ಐಪಿಎಲ್ನಿಂದ 8 ಕೋಟಿ ರೂಪಾಯಿ ವೇತನ ಪಡೆದಿದ್ದಾರೆ. ಒಟ್ನಲ್ಲಿ ಟೀಂ ಇಂಡಿಯಾದ ಆಟಗಾರರು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನದ ಮೂಲಕ ಸಂಭಾವನೆಯನ್ನು ಹೆಚ್ಚಿಸಿಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಮೈದಾನದ ಹೊರಗೂ ಕೂಡ ತಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ಇನ್ಕ್ರೀಸ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಐಪಿಎಲ್ ಟೂರ್ನಿ ಭಾರತೀಯ ಕ್ರಿಕೆಟಿಗರ ವೇತನ ಹೆಚ್ಚಿಸೋದ್ರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಇತ್ತೀಚಿನ ವರದಿಗಳ ಪ್ರಕಾರ 2024ರಲ್ಲಿ ಭಾರತದ ಅತ್ಯಂತ ಶ್ರೀಮಂತ ಕ್ರಿಕೆಟಿಗನಾಗಿ ಸಚಿನ್ ತೆಂಡೂಲ್ಕರ್ ಮುಂದುವರೆದಿದ್ದಾರೆ. ಜೆಂಟಲ್ಮನ್ ಗೇಮ್ಗೆ ವಿದಾಯ ಹೇಳಿದರೂ ಕೂಡ $150 ಮಿಲಿಯನ್ ನಿವ್ವಳ ಮೌಲ್ಯದೊಂದಿಗೆ ಸಚಿನ್ ಭಾರತದ ಶ್ರೀಮಂತ ಕ್ರಿಕೆಟಿಗನಾಗಿದ್ದಾರೆ. ಎಂಎಸ್ ಧೋನಿ $110 ಮಿಲಿಯನ್ ನಿವ್ವಳ ಮೌಲ್ಯದೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ $93 ಮಿಲಿಯನ್ ನಿವ್ವಳ ಮೌಲ್ಯದೊಂದಿಗೆ ನಂತರದ ಸ್ಥಾನದಲ್ಲಿದ್ದಾರೆ. ಸದ್ಯ ಕ್ರಿಕೆಟ್ ಅನ್ನೋದು ಜಸ್ಟ್ ಗೇಮ್ ಆಗಿರದೆ ಕ್ರಿಕೆಟರ್ಸ್ನು ಕೂಡ ಕುಬೇರರನ್ನಾಗಿಸ್ತಾ ಇದೆ. ದೇಶದೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಇನ್ನು ವಿದೇಶದಲ್ಲೂ ಕೂಡ ಚೌತಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಏಷ್ಯಾ ಖಂಡ, ಟಿಬೆಟ್, ಚೀನಾ, ಜಪಾನ್, ಏಷ್ಯಾದ ಹಲವು ಭಾಗಗಳಲ್ಲಿ, ಅಫ್ಘಾನಿಸ್ತಾನದಲ್ಲೂ ಕೂಡ ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಕಾಂಬೋಡಿಯಾದಲ್ಲಿ ಗಣಪತಿಯನ್ನು ಮುಖ್ಯ ದೇವರಾಗಿ ಪೂಜಿಸಲಾಗ್ತಾ ಇದೆ. ಥೈಲ್ಯಾಂಡ್ನಲ್ಲೂ ಕೂಡ ಗಣೇಶನನ್ನ ಫ್ರಾಫ್ರಿಕಾನೆಟ್ ಎಂದು ಪೂಜಿಸಲಾಗ್ತಾ ಇದೆ. ಥೈಲ್ಯಾಂಡ್ನ ಲಾಂಛನದಲ್ಲಿ ಗಣೇಶನ ಚಿತ್ರ ಕೂಡ ಇದೆ. ಉತ್ತರ ಚೀನಾದಲ್ಲಿರುವ ಅತ್ಯಂತ ಹಳೆಯ ವಿನಾಯಕನ ಪ್ರತಿಮೆ ಇದೆ. ಜಪಾನ್ನಲ್ಲಿ ವಿನಾಯಕನನ್ನ ಶಕ್ತಿಶಾಲಿ ದೇವ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ಕೂಡ ಗಣೇಶನ ಪೂಜೆ ನಡೀತಿದೆ. ಮದುವೆ ಅಂದ್ರೆ ಈಗಂತೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಸಾಲ ಮಾಡಿಕೊಂಡು ತೀರಿಸೋಕೆ ಒದ್ದಾಡ್ತಾರೆ. ಆದರೆ ಈ ದೇಶದಲ್ಲಿ ಮದುವೆಯಾದವರಿಗೆ ಸರ್ಕಾರವೇ 31 ಲಕ್ಷ ರೂಪಾಯಿ ಕೊಡೋದಾಗಿ ಘೋಷಣೆ ಮಾಡಿದೆ. ಇಂಥದ್ದೊಂದು ಆಫರ್ ಕೊಟ್ಟಿರೋದು ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾದಲ್ಲಿ ಜನನ ಪ್ರಮಾಣ ಗಣನೀಯವಾಗಿ ತಗ್ಗಿದೆ. ಇದರಿಂದಾಗಿ ನವ ಜೋಡಿಗಳು ಮದುವೆಯಾಗೋಕೆ ಮತ್ತು ಹೆಚ್ಚು ಮಕ್ಕಳನ್ನ ಹೊಂದೋದನ್ನ ಪ್ರೋತ್ಸಾಹ ಮಾಡೋಕೆ ಸರ್ಕಾರ ಈ ಯೋಜನೆಯನ್ನು ಪರಿಚಯಿಸಿದೆ. ವಿವಾಹಿತ ದಂಪತಿಗಳಿಗೆ ಭಾರತೀಯ ಕರೆನ್ಸಿ ಪ್ರಕಾರ 31 ಲಕ್ಷ ರೂಪಾಯಿ ನೀಡುವುದಾಗಿ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಒಂದು ದಿನ ಊಟ ಬಿಟ್ಟರು ನಿದ್ದೆ ಬಿಡಲ್ಲ ಅನ್ನೋದು ಎಷ್ಟೋ ಜನರ ಅಭಿಪ್ರಾಯ. ಉತ್ತಮ ಆರೋಗ್ಯಕ್ಕಾಗಿ ಮನುಷ್ಯರು ದಿನಕ್ಕೆ 7ರಿಂದ 8 ಗಂಟೆಗಳ ಕಾಲ ಮಲಗಬೇಕು ಅಂತ ವೈದ್ಯರು ಕೂಡ ಹೇಳ್ತಾರೆ. ಆದರೆ ಇಲ್ಲೊಬ್ಬ ಮನುಷ್ಯ ಕಳೆದ 12 ವರ್ಷಗಳಿಂದ ದಿನಕ್ಕೆ ಅರ್ಧ ಗಂಟೆ ಮಾತ್ರವೇ ನಿದ್ದೆ ಮಾಡ್ತಿದ್ದಾನೆ. ಜಪಾನಿನ ಡೈಸುಕೆ ಹೋರಿ ಎಂಬಾತ ತನ್ನ ಜೀವನದ ಆಯುಷ್ಯವನ್ನು ಡಬಲ್ ಮಾಡಿಕೊಳ್ಳೋಕೆ 12 ವರ್ಷಗಳಿಂದ ದಿನಕ್ಕೆ ಕೇವಲ 30 ನಿಮಿಷಗಳವರೆಗೂ ಮಾತ್ರ ನಿದ್ರೆ ಮಾಡ್ತಿದ್ದಾರೆ. ಸದ್ಯ 40 ವರ್ಷ ಇವರಿಗೆ ವಯಸ್ಸಾಗಿದ್ದು ತಮ್ಮ ದೇಹ ಮತ್ತು ಮೆದುಳಿಗೆ ಕನಿಷ್ಠ ನಿದ್ರೆಯೊಂದಿಗೆ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಜಪಾನ್ನಲ್ಲಿ ಶಾರ್ಟ್ ಸ್ಲೀಪರ್ಸ್ ಟ್ರೈನಿಂಗ್ ಅಸೋಸಿಯೇಷನ್ ಕೂಡ ಸ್ಥಾಪನೆ ಮಾಡಿ ಅಲ್ಲಿ ನಿದ್ರೆ ಮತ್ತು ಆರೋಗ್ಯದ ಕುರಿತು ತರಬೇತಿ ನೀಡುತ್ತಿದ್ದಾರೆ. ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ ದಂಗಲ್ 2 ಸಿನಿಮಾಗೆ ರೆಡಿಯಾಗ್ತಿದ್ದಾರೆ. ಈ ಕ್ಯೂರಿಯಾಸಿಟಿಗೆ ಕಾರಣ ಆ ಒಂದು ವಿಡಿಯೋ ಕಾಲ್. ಬಾಲಿವುಡ್ ಹೀರೋ ಅಮೀರ್ ಖಾನ್ ವಿನೇಶ್ ಫೋಗಟ್ಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದಾರೆ. ಅಮೀರ್ ಖಾನ್ ವಿನೇಶ್ ಫೋಗಟ್ಗೆ ಮಾಡಿದ ವಿಡಿಯೋ ಕಾಲ್ ಮಾಡಿದಾಗ ಮಾಜಿ ಕುಸ್ತಿಪಟು ಹಾಗೆ ದಂಗಲ್ ಸಿನಿಮಾಗೆ ಹಲವು ಸಲಹೆ ನೀಡಿದ ಕೃಪಾ ಶಂಕರ್ ಕೂಡ ವಿನೇಶ್ ಪಕ್ಕ ನಿಂತಿದ್ದ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಹೀಗಾಗಿ ದಂಗಲ್ ಪಾರ್ಟ್ 2 ಸಿನಿಮಾ ಮಾಡೋಕೆ ಅಮೀರ್ ಖಾನ್ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹೋಗುತ್ತಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಪಾಕ್ ಮಾಧ್ಯಮಗಳು ಭಾರತದ ಪ್ರವಾಸ ಖಚಿತವಾಗಿದೆ ಅಂತ ವರದಿ ಮಾಡ್ತಾ ಇವೆ. ಆದರೆ ಭಾರತೀಯ ಮಾಧ್ಯಮಗಳು ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳನ್ನು ಹೈಬ್ರಿಡ್ ಮಾದರಿಯಲ್ಲಿ ಆಡೋಕೆ ಬಯಸ್ತಾ ಇದೆ ಎನ್ನುತ್ತಿವೆ. ಆದರೆ ಇತ್ತೀಚೆಗೆ ಸರ್ಕಾರ ಅನುಮತಿ ನೀಡಿದರೆ ಟೀಂ ಇಂಡಿಯಾ ಪಾಕಿಸ್ತಾನ ಪ್ರವಾಸ ಕೈಗೊಳ್ಳಲಿದೆ ಎಂದು ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಹೇಳಿದರು. ಒಂದ್ ವೇಳೆ ಭಾರತ ಪಾಕಿಸ್ತಾನಕ್ಕೆ ತೆರಳಿದ್ರೂ ಕೂಡ ಭದ್ರತಾ ತುಕಡಿಯೊಂದಿಗೆ ಹೋಗೋ ಸಾಧ್ಯತೆ ಇದೆ. ಯಾವುದೇ ಒಂದು ತಂಡ ಹೊರ ದೇಶಕ್ಕೆ ಪ್ರವಾಸವನ್ನು ಕೈಗೊಳ್ಳುವಾಗ ಮೊದಲು ಭದ್ರತಾ ಸಮಸ್ಯೆಗಳು ಉಂಟಾದರೆ ತಂಡದೊಂದಿಗೆ ಭದ್ರತಾ ತುಕಡಿಯನ್ನು ಕೂಡ ಪಂದ್ಯ ನಡೆಯುವ ಸ್ಥಳಕ್ಕೆ ತೆರಳುತ್ತವೆ. ಕ್ರಿಕೆಟ್ ಮೈದಾನಗಳು ಮತ್ತು ಭದ್ರತಾ ಸೌಲಭ್ಯಗಳ ಮೇಲ್ವಿಚಾರಣೆ ಮಾಡಿ ಬಳಿಕ ನಿರ್ಣಯವನ್ನು ಕೈಗೊಳ್ಳುತ್ತವೆ. ಪ್ರವಾಸಕ್ಕೂ ಮೊದಲು ತಪಾಸಣೆಗಾಗಿ ಭದ್ರತಾ ತಂಡಗಳನ್ನು ಕೂಡ ಕಳಿಸಿ ಪರಿಶೀಲನೆ ಮಾಡಬಹುದು. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.